ನೀಟ್ ಪರೀಕ್ಷೆ ನಡೆಸಿದ್ದು NTA. ಅದರ ಮುಖ್ಯಸ್ಥರ ತಲೆದಂಡವೂ ಆಯಿತು. ಇಲ್ಲಿ ಇನ್ನು ಸಿದ್ಧಾರ್ಥ ಲಾ ಕಾಲೇಜು ಉತ್ತರ ಪತ್ರಿಕೆ ಅದರ ಬದಲು ಸಿದ್ಧಾರ್ಥ ಲಾ ಕಾಲೇಜು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಸಂಸದರಾಗಿರ್ತಕ್ಕಂಥ ರಾಧಾಕೃಷ್ಣ ಅವರವರ ಒಡೆತನದ ಲಾ ಕಾಲೇಜು ಅನ್ನೋದು ಮಾಹಿತಿ. ಯಾರು ತಲೆದಂಡ? ಈಗ ಅಲ್ಲಿ ಧರ್ಮೇಂದ್ರ ಪ್ರಧಾನ್ ತಲೆದಂಡ ತಗೊಂಡ್ರಿ, ಇಲ್ಲಿ ಯಾರು ತಲೆದಂಡ ತಗೊಳ್ತೀರಿ? ದೆಹಲಿಗೆ ಒಂದು ನೀತಿ, BJP ಸರ್ಕಾರ ಇರೋ ಕಡೆಗೆ ಒಂದು ನೀತಿ, ಕಾಂಗ್ರೆಸ್ ಸರ್ಕಾರ ಇರೋ ಕಡೆಗೆ ಇನ್ನೊಂದು ನೀತಿನಾ? ಈ ಬಗ್ಗೆ ಕಾಂಗ್ರೆಸ್ಸಿಗರು ಸ್ಪಷ್ಟನೆಯನ್ನು ಕೊಡಬೇಕು. ದೆಹಲಿನಲ್ಲಿ ರಾಜೀನಾಮೆಗೆ ಆಗ್ರಹಿಸಿದ್ರಿ, ಅದೇ ನೀತಿಯನ್ನು ಕರ್ನಾಟಕಕ್ಕೂ ಅನ್ವಯಿಸಿ. ಅಲ್ಲಿ 13 ಜನರು ಬಂಧನ ಆಯಿತು, ಇಲ್ಲಿ ಎಷ್ಟು ಜನರನ್ನು ಬಂಧನ ಮಾಡ್ತೀರಿ? ಅಲ್ಲಿ ಕಾನೂನಿನಲ್ಲಿ ಸುಧಾರಣೆ ತರುವ ವಾಗ್ದಾನವನ್ನು ಪ್ರಧಾನಮಂತ್ರಿಗಳು ಮಾಡಿದರು. ಇಲ್ಲಿ ನೀವು ಜನರಿಗೆ ಕೊಡುವ ವಾಗ್ದಾನ ಏನು? ಅಕ್ರಮ ಸಕ್ರಮದ ವಾಗ್ದಾನ. ಏನೇ ಅಕ್ರಮ ನಡೆದರೂ ಕಾಂಗ್ರೆಸ್ ಕಾಲದಲ್ಲಿ ಅದು ಸಕ್ರಮ. ಹಿಂದೆ ಬೇರೆ ಬೇರೆ ಭ್ರಷ್ಟಾಚಾರದ ಹಗರಣಗಳನ್ನು ಮುಚ್ಚಾಕಿದಂತೆ ಇದು ಕೂಡ ಮುಚ್ಚಾಕುವ ಕೆಲಸ ಮಾಡ್ತೀವಿ ಅನ್ನೋದು ನಿಮ್ಮ ವಾಗ್ದಾನನ ಅಥವಾ ತಲೆದಂಡ ಆಗುತ್ತಾ? ಇದನ್ನು ಸ್ಪಷ್ಟಪಡಿಸಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ನೀಟ್ ಪರೀಕ್ಷೆ ನಡೆಸಿದ್ದು NTA. ಅದರ ಮುಖ್ಯಸ್ಥರ ತಲೆದಂಡವೂ ಆಯಿತು. ಇಲ್ಲಿ ಇನ್ನು ಸಿದ್ಧಾರ್ಥ ಲಾ ಕಾಲೇಜು ಉತ್ತರ ಪತ್ರಿಕೆ ಅದರ ಬದಲು ಸಿದ್ಧಾರ್ಥ ಲಾ ಕಾಲೇಜು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಸಂಸದರಾಗಿರ್ತಕ್ಕಂಥ ರಾಧಾಕೃಷ್ಣ ಅವರವರ ಒಡೆತನದ ಲಾ ಕಾಲೇಜು ಅನ್ನೋದು ಮಾಹಿತಿ. ಯಾರು ತಲೆದಂಡ? ಈಗ ಅಲ್ಲಿ ಧರ್ಮೇಂದ್ರ ಪ್ರಧಾನ್ ತಲೆದಂಡ ತಗೊಂಡ್ರಿ, ಇಲ್ಲಿ ಯಾರು ತಲೆದಂಡ ತಗೊಳ್ತೀರಿ? ದೆಹಲಿಗೆ ಒಂದು ನೀತಿ, BJP ಸರ್ಕಾರ ಇರೋ ಕಡೆಗೆ ಒಂದು ನೀತಿ, ಕಾಂಗ್ರೆಸ್ ಸರ್ಕಾರ ಇರೋ ಕಡೆಗೆ ಇನ್ನೊಂದು ನೀತಿನಾ? ಈ ಬಗ್ಗೆ ಕಾಂಗ್ರೆಸ್ಸಿಗರು ಸ್ಪಷ್ಟನೆಯನ್ನು ಕೊಡಬೇಕು. ದೆಹಲಿನಲ್ಲಿ ರಾಜೀನಾಮೆಗೆ ಆಗ್ರಹಿಸಿದ್ರಿ, ಅದೇ ನೀತಿಯನ್ನು ಕರ್ನಾಟಕಕ್ಕೂ ಅನ್ವಯಿಸಿ. ಅಲ್ಲಿ 13 ಜನರು ಬಂಧನ ಆಯಿತು, ಇಲ್ಲಿ ಎಷ್ಟು ಜನರನ್ನು ಬಂಧನ ಮಾಡ್ತೀರಿ? ಅಲ್ಲಿ ಕಾನೂನಿನಲ್ಲಿ ಸುಧಾರಣೆ ತರುವ ವಾಗ್ದಾನವನ್ನು ಪ್ರಧಾನಮಂತ್ರಿಗಳು ಮಾಡಿದರು. ಇಲ್ಲಿ ನೀವು ಜನರಿಗೆ ಕೊಡುವ ವಾಗ್ದಾನ ಏನು? ಅಕ್ರಮ ಸಕ್ರಮದ ವಾಗ್ದಾನ. ಏನೇ ಅಕ್ರಮ ನಡೆದರೂ ಕಾಂಗ್ರೆಸ್ ಕಾಲದಲ್ಲಿ ಅದು ಸಕ್ರಮ. ಹಿಂದೆ ಬೇರೆ ಬೇರೆ ಭ್ರಷ್ಟಾಚಾರದ ಹಗರಣಗಳನ್ನು ಮುಚ್ಚಾಕಿದಂತೆ ಇದು ಕೂಡ ಮುಚ್ಚಾಕುವ ಕೆಲಸ ಮಾಡ್ತೀವಿ ಅನ್ನೋದು ನಿಮ್ಮ ವಾಗ್ದಾನನ ಅಥವಾ ತಲೆದಂಡ ಆಗುತ್ತಾ? ಇದನ್ನು ಸ್ಪಷ್ಟಪಡಿಸಬೇಕು ಅಂಥೇಳಿ ನಾನು